ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ 32 ಸೈಜ್ನ ಬ್ಯಾಕ್ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಬ್ಲೌಸ್ಗೆ ಈ ಡಿಸೈನ್ ಮಾಡೋದಾದ್ರೆ ನಿಮ್ಮ ಸೈಜ್ನ ಪ್ರಕಾರ ಮೆಜರ್ಮೆಂಟ್ ತಗೊಂಡು ಈ ಡಿಸೈನ್ನ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಬ್ಯಾಕ್ ಓಪನ್ ಕೂಡ ಮಾಡ್ಕೊಳ್ಬಹುದು. ತುಂಬಾ ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಇಲ್ಲಿ ಬ್ಲೌಸ್ನ ಉದ್ದ 14.5 ಇಂಚ್ ಇದೆ, ಪ್ಲಸ್ 1 ಇಂಚ್ ಮಾಡ್ಕೋಬೇಕು. ನೀವು ನಿಮ್ಮ ಸೈಜ್ನ ಅಕಾರ್ಡಿಂಗ್ ಆಗಿ ತಗೊಳ್ಳಿ. ಪ್ಲಸ್ 1 ಇಂಚ್ ಮಾಡಿಕೊಂಡು ಈಗ ಶೋಲ್ಡರ್ನ ಅಗಲ ಬಂದು 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಆರ್ಮ್ ಹೋಲ್ ಡೌನ್ 5.5 ಇಂಚು. ಈಗ ಇಲ್ಲಿ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಚೆಸ್ಟ್ನ 4ನೇ ಒಂದು ಭಾಗ ತಗೊಳ್ಳೋಣ. 8 ಇಂಚ್ ಇದೆ, ಪ್ಲಸ್ 1.5 ಇಂಚು ಮಾರ್ಜಿನ್. 1.5 ಇಂಚ್ ಮಾರ್ಜಿನ್ ಬೇಕಾದ್ರೂ ತಗೋಬಹುದು, ನೀವು 2 ಇಂಚ್ವರೆಗೂ ತಗೊಳ್ಳಿ. ಮತ್ತೆ ಇಲ್ಲಿ ವೆಸ್ಟ್ನ ರೌಂಡ್ ಡಿವೈಡೆಡ್ ಬೈ 4 ಬಂದು 7 ಇಂಚ್ ಆಗುತ್ತೆ, ಪ್ಲಸ್ 1 ಇಂಚು ಡಾಟ್ಗೆ ಮತ್ತೆ 1.5 ಇಂಚು ಮಾರ್ಜಿನ್ಗೋಸ್ಕರ. ಈಗ ಆರ್ಮ್ ಹೋಲ್ ರೌಂಡ್ ಮಾಡ್ಕೋಬೇಕು. 1 ಇಂಚ್ಗೆ ಈ ರೀತಿ ರೌಂಡ್ ಮಾಡ್ಕೋಬೇಕು. ಈಗ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಕ್ ಪಾರ್ಟು ನಿಮ್ಮ ಸೈಜ್ನ ಅಕಾರ್ಡಿಂಗ್ ಕಟ್ ಮಾಡ್ಕೊಳ್ಳಿ. ಈ ಡಿಸೈನ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನೆಕ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಈ ಡಿಸೈನ್ಗೆ ನೆಕ್ ವಿಡ್ತು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಆಗ್ಲೇನೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ 10 ಇಂಚ್ ತಗೊಂಡಿದ್ದೀನಿ. ಕೆಳಗೆ ನೆಕ್ ವಿಡ್ತು 3.5 ಇಂಚ್ಗೆ ತಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ಶೋಲ್ಡರ್ ಕಡೆ 1/2 ಇಂಚು ಮಾರ್ಜಿನ್ ಬಿಟ್ಕೋಬೇಕು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿರೋ ಸ್ಕೇಲ್ ತಗೊಂಡಿದ್ದೀನಿ. ಇಲ್ಲಿ ಮೇಲೆ 1/2 ಇಂಚು ಬಿಟ್ಟು ಇಲ್ಲಿಂದ ಕಟ್ ವರ್ಕ್ ಡಿಸೈನ್ ನ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದ್ರೆ ಯಾವ್ದಾದ್ರೂ ರೌಂಡ್ ವಸ್ತುನ ತಗೊಂಡು ಈ ರೀತಿ ರೌಂಡ್ ಶೇಪ್ ನ ಮಾರ್ಕ್ ಮಾಡ್ಕೊಳ್ಳಿ. 2 ರೌಂಡ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ 3ನೇ ರೌಂಡ್ ಇಂದ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಈ ಡಿಸೈನ್ ಅಂತೂ ತುಂಬಾ ಸುಂದರವಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ನೆಕ್ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಪೇಪರ್ ಪೇಸ್ಟಿಂಗ್ ಮೇಲೆ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಪೇಪರ್ ಪೇಸ್ಟಿಂಗ್ ಮೇಲೆ ಡ್ರಾ ಮಾಡ್ಕೋತಾ ಇದ್ದೀನಿ. ಪೇಪರ್ ಪೇಸ್ಟಿಂಗ್ ನ ಓಪನ್ ಮಾಡಿ ಡಿಸೈನ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಬೇಕಾದ್ರೆ ಈ ಡಿಸೈನ್ ನ ಪೇಪರ್ ಪೇಸ್ಟಿಂಗ್ ಮೇಲೇನೆ ರೆಡಿ ಮಾಡ್ಕೋಬಹುದು. ನೀವು ಪೇಪರ್ ಪೇಸ್ಟಿಂಗ್ ಬೇಡ ಅಂದ್ರೆ ಬಟ್ಟೆ ಮೇಲೆ ಈ ಡಿಸೈನ್ ನ ರೆಡಿ ಮಾಡ್ಕೊಳ್ಳಿ. ನೀವು ಪೇಪರ್ ಪೇಸ್ಟಿಂಗ್ ಹಾಕಿದ್ರೆ ಇಲ್ಲಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನೆಕ್ ಪ್ಯಾಟರ್ನ್ ನಾನು ತಯಾರು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತಯಾರು ಮಾಡಿದ್ದೀನಿ ಇದನ್ನ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಔಟ್ ಸೈಡ್ಗೆ 1 ಇಂಚು ಎಕ್ಸ್ಟ್ರಾ ತಗೊಬೇಕು. ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಹೀಗೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ಇಲ್ಲಿಂದ ನಾನು ಇದನ್ನ ಕಟ್ ಮಾಡ್ಕೋಬೇಕು. ಮೇಲೆ ನೆಕ್ ಸೈಡು 1/2 ಇಂಚು ಬಿಟ್ಟಿದ್ದೀನಿ. ಇದರಿಂದ ನೆಕ್ ಅಗಲ ಆಗೋದಿಲ್ಲ. ನೋಡಿ, ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ನೆಕ್ ರೆಡಿ ಆಗಿದೆ ಅಂತ. ನಾನೀಗ ಮೇನ್ ಫ್ಯಾಬ್ರಿಕ್ ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮೇನ್ ಫ್ಯಾಬ್ರಿಕ್ ಟ್ರಾನ್ಸ್ಪರೆಂಟ್ ಆಗಿದ್ರೆ ಅಥವಾ ತೆಳುವಾಗಿದ್ರೆ ಮಾತ್ರ ಬೇರೆ ಲೈನಿಂಗ್ ಪೀಸ್ ತಗೊಂಡು ಅದ್ರ ಮೇಲೆ ಅಟ್ಯಾಚ್ ಮಾಡಿ. ನನ್ನ ಮೇನ್ ಫ್ಯಾಬ್ರಿಕ್ ದಪ್ಪದಾಗಿದೆ, ಅದಕ್ಕೆ ನಾನಿಲ್ಲಿ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ತಿದ್ದೀನಿ. ನಾನಿಲ್ಲಿ ಲೈನಿಂಗ್ ಬಟ್ಟೆ ಮೇಲೆ ಪೇಪರ್ ಪೇಸ್ಟಿಂಗ್ ನ ಪ್ರೆಸ್ ಮಾಡಿ ಅಂಟಿಸಿದ್ದೀನಿ. ನೀವು ಬೇಕಾದ್ರೆ ಸ್ಟಿಚಿಂಗ್ ಕೂಡ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ ನೀಟಾಗಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ ನ ಪಿನ್ಸ್ ಇಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಸ್ಟಿಚ್ ನ ಸಣ್ಣದಾಗಿ ಇಟ್ಕೊಳ್ಬೇಕು, ಯಾಕೆಂದ್ರೆ ನೆಕ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ನೆಕ್ ಶೇಪ್ ಅಕಾರ್ಡಿಂಗ್ ಆಗಿ ನಿಧಾನವಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಪೇಪರ್ ಪೇಸ್ಟಿಂಗ್ ತುಂಬಾ ಹತ್ತಿರದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಪೇಪರ್ ಪೇಸ್ಟಿಂಗ್ ಮೇಲೆ ಸ್ಟಿಚ್ ಬರ್ದಾಗೆ ನೋಡ್ಕೊಳ್ಳಿ. ಹಾಗೇನಾದ್ರೂ ಬಂದ್ರೆ ಆ ಸ್ಟಿಚ್ ನ ರಿಮೂವ್ ಮಾಡ್ಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೆಕ್ ಶೇಪ್ ಹಾಳಾಗುತ್ತೆ. ನೋಡಿ, ಈ ರೀತಿ ಬಿಲ್ಕುಲ್ ಫಿನಿಶಿಂಗ್ ಜೊತೆ ನೀವು ನೆಕ್ ಪೂರ್ತಿ ಸ್ಟಿಚ್ ಮಾಡ್ಕೊಳ್ಳಿ. ನಾನೀಗ ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ. ಈ ಸೆಂಟರ್ ಅಲ್ಲಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ನ 1 ಫುಟ್ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ.
ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ಪಾಯಿಂಟ್ಗಳಿರೋ ಕಡೆ ಎಲ್ಲ ನೀಟಾಗಿ ಕಟ್ಸ್ ಕೊಡ್ಬೇಕು. ನಾನಿಲ್ಲಿ ಪೂರ್ತಿ ಪ್ಯಾಟರ್ನ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋತಾ ಇದ್ದೀನಿ. ಹೀಗೆ ಕಟ್ಸ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಪೂರ್ತಿ ನೆಕ್ಗೆ ನಾನಿಲ್ಲಿ ಕಟ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಹಿಂಭಾಗಕ್ಕೆ ಈ ತರ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಇದನ್ನ ಈಗ ಕೈಯಿಂದ ನೀಟಾಗಿ ಫಿನಿಶಿಂಗ್ ಕೊಡ್ತಿದ್ದೀನಿ. ನೀವು ಬೇಕಾದ್ರೆ ಪ್ರೆಸ್ ಕೂಡ ಮಾಡ್ಕೊಳ್ಬಹುದು. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನೀವು ಮೇಲಿಂದ ಸ್ಟಿಚ್ ಮಾಡಿ ಕಾರ್ನರ್ ಅಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಎಳಿದಿರಾ ಪೂರ್ತಿ ನೆಕ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ. ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಈಗ ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ಮೇನ್ ಫ್ಯಾಬ್ರಿಕ್ ನ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಲೂಸ್ ಬರ್ದೇ ಇರೋ ಹಾಗೆ ಸ್ಟಿಚ್ ಮಾಡಿ. ಈ ರೀತಿ ನೀಟಾಗಿ ಕೈಯಿಂದ ಸಮ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿ ಈ ರೀತಿ ಸುತ್ತಲೂ ಕೂಡ ಕಟ್ ಮಾಡಿ ತೆಗಿಬೇಕು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ. ಈಗ ಸೆಂಟರ್ಗೆ ಈ ತರ ಕಟ್ ಮಾಡಿ ಮತ್ತೆ ಇಲ್ಲಿ ನಾನು ತೋರಿಸಿರುವ ರೀತಿ ಬ್ಯಾಕ್ ಡಾಟ್ ಹಿಡಿಬೇಕು. ನೋಡಿ ಅರ್ಧ ಇಂಚ್ ಅಗಲ ಮತ್ತೆ 4 ಇಂಚಷ್ಟು ಉದ್ದ ಎರಡು ಕಡೆ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಲೈನಿಂಗ್ ಪೀಸ್ ತಗೊಂಡಿದ್ದೀನಿ. ನೋಡಿ ಅದನ್ನ 1 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದ್ ಸೈಡ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ಅರ್ಧ ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಈಗ ಟಾಪ್ ಸೈಡು ಸ್ಟಿಚ್ ಮಾಡಿ. ಈ ಸ್ಟಿಚ್ ಮಾಡುವಾಗ ಮಾರ್ಜಿನ್ನು ಪಟ್ಟಿ ಕಡೆಗೆ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತೆ ಇದನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಇದ್ರ ಮೇಲೂ ಒಂದು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ. ಮತ್ತೆ ಈಗ ಡೋರಿ ರೆಡಿ ಮಾಡ್ಕೊಳ್ಳೋಣ. ಡೋರಿ ರೆಡಿ ಮಾಡೋಕ್ಕೋಸ್ಕರ ನಾನಿಲ್ಲಿ ಕ್ರಾಸ್ ಪಟ್ಟಿ ತಗೊಂಡಿದ್ದೀನಿ. 1 ಇಂಚಷ್ಟು ಅಗಲ ಇದೆ ಇದು. ಈಗ ಇದನ್ನ 1 ಫೂಟ್ ಮಾರ್ಜಿನ್ಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಫೂಟ್ ಮಾರ್ಜಿನ್ಗಿನ್ನ ಕಮ್ಮಿನೇ ತಗೊಳ್ಳಿ. ಮತ್ತೆ ಇದನ್ನ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಲೂಪ್ ಟರ್ನರ್ ತಗೊಂಡು ಟರ್ನ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್ ಈ ತರ. ನಾನೀಗ ಡೋರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಇದಕ್ಕೆ ಒಂದು ಲಟ್ಕನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಸಿಂಪಲ್ ಆಗಿರೋ ಲಟ್ಕನ್ನ ಬಟ್ಟೆಯಲ್ಲೇ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ರೆಡಿಮೇಡ್ ಲಟ್ಕನ್ ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ 1 ಫೂಟ್ ಮಾರ್ಜಿನ್ಗೆ ರೌಂಡ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಈ ತರ ಕಾರ್ನರ್ ಅಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ಕಟ್ಸ್ ಮಾಡ್ಕೊಂಡು ಹೀಗೆ ಕಿನಾರಿ ಸ್ಟಿಚ್ ನ ಮಾಡ್ಕೋಬೇಕಾಗತ್ತೆ. ಈಗ ಲೈನಿಂಗ್ ಫ್ಯಾಬ್ರಿಕ್ ಮತ್ತೆ ಮೇನ್ ಫ್ಯಾಬ್ರಿಕ್ ನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತಕ್ಕೋಬೇಕಾಗತ್ತೆ. ಈಗ ಡೋರಿ ತಗೊಂಡು ಇದಕ್ಕೆ ಈ ರೀತಿ ಇದನ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾ ತೋರಿಸ್ತಿದ್ದೀನಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡೋರಿ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ ನೆಕ್ ಸೈಡ್ಗೆ 2 ಇಂಚು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ 2 ಇಂಚು ಕೆಳಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಡೋರಿನ ಫಿಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ 2 ಕಡೆ ಡೋರಿ ಕೂಡ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನೆಕ್ ಡಿಸೈನ್ ಈ ರೀತಿ ರೆಡಿಯಾಗಿದೆ. ಫ್ರೆಂಡ್ಸ್ ಈ ದಿನದ ನೆಕ್ ಡಿಸೈನ್ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ. ವಿಡಿಯೋನ ಲೈಕ್ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.